ವಿಜಯನ್ ಗ್ರೂಪು ಸರಿಯಾಗಿ ಬಕ್ರಾದ್ರು. ಅಂತರ ಅಕ್ಕನ ಸಾವಿಗೆ ನ್ಯಾಯ ಕೊಡ್ಸೋವರೆಗೂ ನಾನಿಲ್ಲಿಂದ ಹೋಗ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ಇನ್ಮೇಲೆ ಈ ಮನೇಲಿ ನನ್ನ ಹವಾ ಹೇಗಿರುತ್ತೆ ಅಂದ್ರೆ ಏಜೆ ನನ್ನ ಹೆಸರು ಕೇಳಿದ ತಕ್ಷಣ ಗಡಗಡ ಅಂತ ನಡಗಬೇಕು, ಹಾಗಿರುತ್ತೆ. ಅಯ್ಯೋ, ಏಜೆ ಬಂದ್ರೆ ಅನ್ಸುತ್ತೆ. ಏನ್ ಮಾಡೋದೀಗ? ಇಲ್ಲೇನು ಮಾಡ್ತಾ ಇದ್ದೀಯ? ಹೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ನಾನು ಮಲ್ಕೋಬೇಕು. ಗುಡ್ ನೈಟ್. ಅಲ್ಲಲ್ಲ, ನಿಮಗೆ ಬ್ಯಾಡ್ ನೈಟ್. ಏಯ್, ಚೈಲ್ಡ್ ಥರ ಆಡಬೇಡ. ಇಳಿ ಮೊದಲು. ಇದು ನಾನು ಮಲ್ಗೋ ಮಂಚ. ಎಷ್ಟು ದಿನ ಏಜೆ ಮನೇಲಿ ಇರ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಇದು ತೋರಿಸ್ತೀನಿ. ನಾನು ಏಜೆ ಹೆಂಡ್ತಿ ಅಂದಮೇಲೆ ನಿಮಗೆ ಸಂಬಂಧಪಟ್ಟಿದ್ದೆಲ್ಲ ನನಗೂ ಸಂಬಂಧಪಟ್ಟಿದ್ದೆ. ಈ ರೂಮ್ ನಿಮ್ದಾದ್ರೆ ಅದು ನಂದೇನೆ, ಈ ಮಂಚ ನಿಮ್ದಾದ್ರೆ ಅದು ನಂದೇ. ಅಂದರೆ ನಾನು ಈ ಮಂಚ ನಿನ್ನ ಜೊತೆ ಶೇರ್ ಮಾಡಬೇಕು ಅಂತನಾ? ಆ ಕನಸು ಕಾಣಬೇಡ. ಚೇಚೆ, ನಂಗಂತ ಕನಸೆಲ್ಲ ಇಲ್ಲಪ್ಪ. ನಿಮ್ಮ ಜೊತೆ ಮಲ್ಗೋದು ಅಂದ್ರೆ ಆ ರಾವಣನ ಜೊತೆ. ನನಗೆ ಆ ಕರ್ಮ ನಿಮ್ಮ ಜೊತೆ ಬೆಡ್ ಶೇರ್ ಮಾಡೋದು. ಇಂಥ ದೊಡ್ಡ ಮನೆ ಇದೆ, ಇಂಥ ದೊಡ್ಡ ರೂಮ್ ಇದೆ, ಇದೇ ಹಾಸಿಗೆ ಬೇಕಾ? ಸೋಫಾ ಮೇಲೆ ಮಲ್ಕೋಬೋದು, ಚಾಪೆ ಹಾಸ್ಕೊಂಡು ಮಲ್ಕೋಬೋದು. ಬ್ರಹ್ಮಗಂಟು ಸೀರಿಯಲ್ ಗೀತಾ ಮಲ್ಕೋತಾರಲ್ಲ ಹಾಗೆ. ಹಾಂ, ನನಗೆ ಹೇಳಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ದು. ನೋಡು, ಇರಿಟೇಟ್ ಮಾಡ್ತಾ ಇದ್ಯಾ? ಕೋಪ ಬಂದ್ರೆ ಈಗ ನಿಮಗೆ ಕೋಪ ಬಂದರೆ ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನನಗೆ ನಿದ್ದೆ ಬಂದರೆ ನಾನು ಮಲ್ಕೊಳ್ತೀನಿ. ಆರಾಮಾಗಿ ಮಲ್ಕೊ. ನಿನಗೆ ಈ ಹಾಸಿಗೆ ನೆನಪಿದೆಯಾ? ನಿಂಗೆ ತುಂಬ ಇಷ್ಟವಾದ ಹಾಸಿಗೆ. ನಾನು ನೀನು ತುಂಬ ಇಷ್ಟಪಟ್ಟು ಹೋಗಿ ತಗೊಂಬಂದ್ವಿ. ದಿನ ರಾತ್ರಿ ಊಟ ಆದಮೇಲೆ ಈ ಮಂಚದ ಮೇಲೆ ಬಂದು ಕೂತಿಷ್ಟು ಮಾತಾಡ್ತಾ ಇದ್ವಿ, ಎಷ್ಟೆಲ್ಲ ಕನಸು ಕಾಣ್ತಾ ಇದ್ವಿ, ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಿದ್ದೆ ಬಂದಾಗ ನಾನು ನಿನ್ನ ತೊಡೆ ಮೇಲೆ ಮಲಗ್ತಾ ಇದ್ದೆ, ನೀನು ಹಾಡು ಹೇಳಿ ನನ್ನ ತಟ್ಟಿ ಮಲಗಿಸ್ತಾ ಇದ್ದೆ. ಅಯ್ಯೋಯ್ಯೋ, ಭಾರ ಬಿಟ್ಟು ಹಾಗಾಗ್ತಿದೆ. ಏಜೆ ಬಂದು ಮಲ್ಕೊಂಡ್ಬಿಟ್ರಾ? ನಾನು ತೋಳಲ್ಲಿ ಕಳೆದು ಹೋಗ್ತಾ ಇದ್ದೆ. ಅಯ್ಯೋಯ್ಯೋ, ಈ ರಾವಣೇಶ್ವರ ಇಲ್ಲೇ ಕುತ್ಕೊಂಡ್ಬಿಟ್ರಾ? ಇವತ್ತಿಗೂ ಆ ಆಸೆ, ಕನಸುಗಳು ಎಲ್ಲ ಜೀವಂತವಾಗೇ ಇದೆ. ನಿದ್ದೆ ಬರ್ತಾ ಇದೆ ಅಂದೆ, ಶಕೆನಾ? ಫ್ಯಾನ್ ಹಾಕ್ಲಾ? ನೀವು ಬೇಡ, ನಿಮ್ಮ ಸವಾಸನೂ ಬೇಡ. ನಿಮ್ಮ ಬೆಡ್ ಮೇಲೆ ನೀವೇ ಮಲ್ಕೊಳ್ಳಿ, ನಾನು ಯಾವ್ದಾದ್ರು ಮೂಲೆ ಹುಡ್ಕೊಂಡು ಮಲ್ಕೋತೀನಿ. ವಿಕ್ರಮ್ ಹೇಳಿದ್ದು ನಿಜ. ಇವ್ರೊಂಥರ ಸ್ಮೈಲ್ ಮಾಡ್ಕೊಂಡೆ ಎಲ್ಲರನ್ನೂ ಸಾಯಿಸೋ ಸುಪಾರಿ ಕಿಲ್ಲರ್ ಥರ. ಇವ್ರ ಹತ್ರ ಹುಷಾರಾಗಿರ್ಬೇಕು. ಯಾಕೆ, ಏನಾದ್ರು ಬೇಕಾ? ಏನು ಬೇಕಾಗಿಲ್ಲ.
ಅರ್ಧ ನಿದ್ದೆ ಆಗೋಗಿತ್ತು. ಯಾಕ್ರಿ ಇವಾಗ ಕಾಲ್ ಮಾಡಿದ್ರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಏಜೆ ಮನೆಯಿಂದ. ಗೊತ್ತಲ್ಲ, ನಾವು ಈ ಲೀಲಾ ಅನ್ಕೊಂಡ್ಮೇಲೆ ಸಾಧಿಸ್ತಾಳೆ. ಗುಡ್, ವೆರಿ ಗುಡ್. ಅಯ್ಯೋ, ನಿಮ್ಮ ಕಾಂಪ್ಲಿಮೆಂಟ್ ಯಾರಿಗ್ರಿ ಬೇಕು? ನಂಗೆ ನಿದ್ದೆ ಬರ್ತಿದೆ, ಫೋನ್ ಇಡಿ. ಅಯ್ಯೋ, ಚಳಿಯಲ್ಲಿ ಹೊರಗಡೆ ಮಲ್ಕೋಬೇಕಾ? ಚಳಿನೂ ಗೊತ್ತಾಗದೇ ಇರೋ ರೇಂಜಿಗೆ ನಿದ್ದೆ ಮಾಡ್ತಿದ್ದೆ. ಇವ್ರು ಕಾಲ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ರು. ಈಗೇನಾದರೂ ಏಜೆ ರೂಮ್ಗೆ ಹೋಗಿ ಮಲ್ಕೊಂಡ್ರೆ, ಅಯ್ಯೋ ಬೇಡಪ್ಪ, ನಾವು ಮಲಗಿದ್ದಾಗ ಚಾಕು ತಗೊಂಡು ನಾನು ಚುಚ್ಚಿಬಿಟ್ರೆ, ಅಯ್ಯೋ ಬೇಡಪ್ಪ. ಆದರೂ ಇಲ್ಲಿ ಚಳಿ ತಡ್ಕೊಳಕ್ ಆಗ್ತಿಲ್ವಲ್ಲ, ಏನು ಮಾಡಲಿ? ಮತ್ತೆ ಬಂದ್ಯಾ? ಅವಳು ಇನ್ನೂ ಮನೆಗೆ ಬಂದಿಲ್ಲ. ಕೌಸಲ್ಯ, ನನಗೆ ಯಾಕೋ ಗಾಬರಿ ಆಗ್ತಾ ಇದೆ ಕಣೆ. ಅವ್ರು ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಾರೆ, ಇವಳು ನೋಡಿದ್ರೆ ಇನ್ನೂ ಮನೆಗೆ ಬಂದಿಲ್ಲ. ಅಷ್ಟು ದೊಡ್ಡ ಮನೆ ಸೊಸೆಯಾಗಿ ಇನ್ನೂ ಹುಡುಗಾಟದ ಬುದ್ಧಿನಾ? ಬರಲಿ ಮನೆಗೆ ಅವಳು. ಕೌಸಲ್ಯ, ದಯವಿಟ್ಟು ಅವಳು ಮನೆಗೆ ಬಂದಾಗ ಬೈಬೇಡ ಕಣೆ. ಪಾಪ ಮಗು ಎಷ್ಟು ನೊಂದ್ಕೊಂಡಿದೆಯೋ ಏನೋ. ಬೈದೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಜ್ಜಿ ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಆ ಸಪೋರ್ಟ್ ತಗೊಂಡು ಆ ಮನೆಯಲ್ಲಿ ಸೆಟ್ಲ್ ಆಗೋದು ಬಿಟ್ಟು ಇವಳಿಗೆ ಮನೆ ಬಿಟ್ಟು ಬರೋವಂಥದ್ದು ಏನಾಗಿತ್ತು ಅಂತ. ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲದೆ ಮಾತಾಡಬೇಡ ಅಮ್ಮ. ಆ 3 ಜನ ಸೊಸೆಯಂದ್ರು ಅಕ್ಕಂಗೆ ಯಾವಾಗಲೂ ಟಾಂಟ್ ಮಾಡ್ತಿರ್ತಾರೆ, ಏನಾದರೂ ರೇಗಿಸ್ತಾನೆ ಇರ್ತಾರೆ. ಇವತ್ತು ಬೇರೆ ಅವಳು ಮೀಡಿಯಾ ಮುಂದೆ ಏನೇನೋ ಹೇಳಿದಾಳೆ, ಇನ್ನು ಬಿಟ್ಟಿರ್ತಾರಾ? ಟಾಂಟ್ ಮಾಡಿದ್ರೆ ಕೌಂಟ್ರು ಕೊಡಬೇಕು ಕಣೆ, ಅದು ಬಿಟ್ಟು ಮನೆ ಬಿಟ್ಟು ಓಡ್ ಬರೋದಾ? ಯಾರ ಮಗಳವಳು? ನನ್ನ ಮಗಳು. ಅವಳು ಮನಸ್ಸು ಮಾಡಿದ್ರೆ ಆ 3 ಜನ ಸೊಸೆಂದಿರಿದ್ದಾರಲ್ಲ, ಅವ್ರನ್ನ ಕಿರು ಬೆರಳಲ್ಲಿ ಆಡಿಸ್ಬೋದು. ನೋಡಿ, ಅವಳು ಮನೆಗೆ ಬಂದಾಗ ಅವಳಿಗೆ ಯಾರು ಏನು ಹೇಳಬೇಡಿ. 2 ದಿನ ಮನೇಲಿ ಇರಿಸ್ಕೊಂಡು ಸಮಾಧಾನ ಮಾಡಿ ಕಳ್ಸೋಣ. ಏನು 2 ದಿವಸನ? 2 ನಿಮಿಷ ಅವಳನ್ನ ಇಲ್ಲಿರೋಕ್ಕೆ ಬಿಡಲ್ಲ ನಾನು. ಏಯ್, ಇನ್ನೊಂದ್ಸರಿ ಅವಳು ಫೋನ್ ಟ್ರೈ ಮಾಡೆ.